ಹಾಯ್ ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ಇವತ್ತೊಂದು ನಾನು ಹೊಸದಾಗೆ ಇದು ಮಸಾಲೆ ಎಲ್ಲ ತುಂಬು ಸ್ಟಫಿಂಗ್ ಮಾಡಿ ಮಿರ್ಚಿ ಬಜ್ಜಿ ಮಾಡೋದು ತೋರಿಸ್ತೀನಿ ನೋಡಿ. ಅದಕ್ಕೇನು ಬೇಕಂತ ನೋಡ್ಕೊಳ್ಳೋಣ ಬನ್ನಿ. ಇವತ್ತೊಂದು ಮೆಣಸಿನ್ಕಾಯಿ ಬಜ್ಜಿ ಮಾಡೋಕ್ಕೆ ಏನೇನು ಬೇಕಂತ ನೋಡ್ಕೊಳ್ಳೋಣ ಬನ್ನಿ. ನೋಡಿ, ಇವಾಗ ಈ ಮೆಣಸಿನ್ಕಾಯಿ ಏನು ಮಾಡ್ಕೋಬೇಕಂತ ನಾನು ತೋರಿಸ್ತೇನೆ ನೋಡಿ. ಈ ಥರ ಒಂದು ಸ್ವಲ್ಪ ಮೂತಿ ತೆಗೆದು ಇದು ಸ್ವಲ್ಪ ಹಿಂಗೆ ಹೋಲ್ ಮಾಡ್ಕೋಬೇಕು. ಮಾಡ್ಕೊಂಬಿಟ್ಟು ಇದರಲ್ಲಿರೋ ಬೀಜ ಎಲ್ಲ ತೆಗಿಬೇಕು. ತೆಗೆದುಬಿಟ್ಟು ಇದರಲ್ಲಿ ಒಂದು ಮಸಾಲೆ ತುಂಬಿ ನಾನು ಮಿರ್ಚಿ ಬಜ್ಜಿ ಮಾಡೋದು ತೋರಿಸ್ತೇನೆ. ಇದು ಅದೇ ಥರ ನೀವು ಇದು ಇಷ್ಟ ಆಗಿಲ್ಲ ಅಂದರೆ ಈ ಮೆಣಸಿನ್ಕಾಯಿ ಬಜ್ಜಿನೂ ನೀವು ಮಾಡ್ಕೋಬೋದು ನೋಡಿ. ಈ ಥರ ಮಾಡಿಬಿಟ್ಟು ಸೀಳ್ಬಿಟ್ಟು ಹಿಂಗೆ ಮಕ್ಕಳೆಲ್ಲ ತಿಂತಾರಲ್ವ, ಖಾರ ಜಾಸ್ತಿ ಬೇಡ ಅಂದರೆ ಇವೆಲ್ಲ ತೆಗೆದು ಅದರಲ್ಲಿ ಮಸಾಲೆ ತುಂಬಿ ನಾನು ತೋರಿಸ್ತೀನಿ. ನೀವು ಬೇಕಂದರೆ ಇನ್ನೂ ಬಜ್ಜಿ ಮಾಡೋಕ್ಕಂತೆ ಅವು ದಪ್ಪ ದಪ್ಪ ಮೆಣಸಿನ್ಕಾಯಿ ಸಿಗ್ತಾವೆ ಮಾರ್ಕೆಟಲ್ಲಿ, ಅವು ತಂದು ನೀವು ಮಾಡ್ಕೋಬೋದು ನೋಡಿ. ಈ ಥರ ನಾವು ಮೆಣಸಿನ್ಕಾಯಿನ ಸೀಳ್ಕೊಬೇಕು. ಒಂದು ಸ್ವಲ್ಪ ಒಳಗಡೆ ಬೀಜ ಬಿಟ್ಟಿದ್ದೀನಿ. ಮಕ್ಕಳು ತಿಂತಾರಂದರೆ ಫುಲ್ಲು ತೆಗಿಬೇಕು. ನೀವು ತೆಗೆದುಬಿಟ್ಟು ನಾನು ಏನು ಮಾಡೋದಂತ ತೋರಿಸ್ತೀನಿ. ಇದಕ್ಕೆ ಹಾಕೋಕ್ಕೆ ಮಸಾಲೆ ಏನು ಬೇಕಂತ ನೋಡ್ಕೊಳ್ಳೋಣ. ಸ್ವಲ್ಪ ಈರುಳ್ಳಿ, ಒಂದು ಗೆಡ್ಡೆ ಈರುಳ್ಳಿ ದಪ್ಪ ಇದ್ದರೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ, ಕರಿಬೇವು ಸೊಪ್ಪು ಸ್ವಲ್ಪ, ಇದನ್ನೇ ನಾವು ಕಟ್ ಮಾಡ್ಕೊಂಬರೋಣ. ಒಂದು ಅರ್ಧ ಸ್ಪೂನು ಧನಿಯಾ ಪುಡಿ, ಒಂದು ಅರ್ಧ ಸ್ಪೂನು ಗರಂ ಮಸಾಲ, ಸ್ವಲ್ಪ ಜೀರಿಗೆ, ಸ್ವಲ್ಪ ಓಂಕಾಳು ಹಾಕಿದರೆ ಡೈಜೆಷನ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ, ಗ್ಯಾಸ್ ಆಗೋಲ್ಲ. ಇದು ಸ್ವಲ್ಪ ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಈ ಥರ ಕಲಿಸ್ಕೋಬೇಕು. ಈ ಥರ ಮಿಕ್ಸ್ ಆಗಲಿ. ಸ್ವಲ್ಪ ಮಿಕ್ಸ್ ಆಗೋವರೆಗೂ ನಾವು ಹಿಟ್ಟು ಕಲಸೋದು ತೋರಿಸ್ತೀನಿ ನೋಡಿ. ಒಂದು ಬೌಲ್ ತೊಗೋಬೇಕು, ಒಂದು ಬಟ್ಲು ಕಡಲೆ ಹಿಟ್ಟು. ನೀವು ಎಷ್ಟು ಜನ ಇರ್ತೀರ ನೋಡ್ಕೊಂಡು, ಅದು ನಿಮ್ಮ ಮೇಲೆ ಡಿಪೆಂಡ್. ನಾನು ಒಂದು ಬಟ್ಲು ತೊಗೊಂಡಿದ್ದೀನಿ. ಒಂದು ಸ್ಪೂನು ಗರಿಗರಿಯಾಗಿ ಬರಲಿ ಅಂತ ಅಕ್ಕಿ ಹಿಟ್ಟು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೇಕಿಂಗ್ ಪೌಡ್ರ್ ಹಾಕೋಬೇಕು. ಎಷ್ಟಂದ್ರೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಬೇಕಿಂಗ್ ಪೌಡ್ರು ನೋಡಿ. ಇವಾಗ ಆವಾಗಲೇ ನಾವು ಹಾಕಿದ್ದೀವಿ ಇದು ಓಂಕಾಳು. ಇವಾಗ ಸ್ವಲ್ಪ ಇದಕ್ಕೆ, ಆಮೇಲೆ ಸ್ವಲ್ಪ ಜೀರಿಗೆ. ನೀವು ಜೀರಿಗೆ ಪೌಡ್ರ್ ಇದ್ರೂ ಹಾಕ್ಕೋಬೋದು. ಈ ಥರ ಸ್ವಲ್ಪ ನೀರು ಹಾಕಿ ನಾವು ಕಲಿಸ್ಬಿಟ್ಟು ಒಂದು 10 ನಿಮಿಷ ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡೋಣ. ಮಾಡಿ ನಂತರ ನಾನು ಮೆಣಸಿನ್ಕಾಯಿ ಒಳಗೆ ಅದು ಮಸಾಲೆ ಮಾಡಿದ್ದೇವಲ್ವ, ಅದನ್ನು ಹೇಗೆ ತುಂಬೋದಂತ ನಾನು ತೋರಿಸ್ತೀನಿ ನೋಡಿ. ಇವಾಗ ಈ ಥರ ಇದು ಹಿಟ್ಟು ಹಾಕಬೇಕು. ಇದನ್ನ ನಾವು ಕಲಿಸಿಟ್ಟು ಒಂದು 10 ನಿಮಿಷ ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡೋಣ ನೋಡಿ. ಯಾವ ಥರ ಇದೆ ಅಂತ ಹಿಟ್ಟು ನಿಮ್ಗೆ ಕಾಣಿಸುತ್ತೆ, ಹಿಟ್ಟು ಯಾವ ಥರ ಆಗಿದೆ ಅಂತ. ಇವಾಗ ನೋಡಿ, ಇವಾಗ ಇದು ಮಸಾಲ ನಾವು ಈ ಥರ ಮಾಡಿಕೊಂಡು ಇದರಲ್ಲಿ ಈ ಥರ ತುಂಬಬೇಕು. ನೀಟಾಗಿ ತುಂಬಿ ಒಂದು 5 ನಿಮಿಷ ಇಟ್ಟು ಆಮೇಲೆ ನಾನು ಎಣ್ಣೆ ಹೇಗೆ ಬಿಡೋದಂತ ತೋರಿಸ್ತೇನೆ ನೋಡಿ. ಈ ಥರ ತುಂಬಿಕೊಂಡು ಇಡಬೇಕು. ಇದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ಇರುತ್ತಲ್ವ, ಇದರಲ್ಲಿ ಹಿಂಗೆ ತುಂಬಬೇಕು. ಇದು ಸ್ವಲ್ಪ ಸಣ್ಣ ಆಯಿತು. ಇದು ಮಾಮೂಲಿ ಬಜ್ಜಿ ಮಾಡೋದಿದು. ಇದಕ್ಕಂತೆ ಸ್ವಲ್ಪ ಸಿಗುತ್ತೆ, ಅದನ್ನು ತಂದು ನೀವು ಮಾಡ್ಕೋಬೋದು ನೋಡಿ. ಈ ಥರ ಎಲ್ಲ ತುಂಬಿ ಇಟ್ಕೋಬೇಕು. ಒಂದು 2 ನಿಮಿಷ ತುಂಬಿಟ್ಕೊಂಡ್ರೆ ನೋಡಿ ಯಾವ ಥರ ತುಂಬಿದೇನಂತ. ಇದು ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನೀವು ಫಸ್ಟ್ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಲಾಸ್ಟ್ ಗಂಟ ನೋಡಿ, ನಿಮ್ಗೆ ಅದರ ಐಡಿಯಾ ಬರುತ್ತೆ. ಇವಾಗ ಬಾಣಲಿ ಇಟ್ಕೋಬೇಕು, ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಕಾಯಿದ್ರಾಗೆ ನಾವು ಅದು ಸ್ವಲ್ಪ ಕಡಲೆ ಹಿಟ್ಟು ಏನಾಗಿದೆ ಅಂತ ನೋಡೋಣ ನೋಡಿ. ಇದನ್ನು ಮುಚ್ಚಳ ತೆಗೆದು ಸ್ವಲ್ಪ ಒಂದು 2 ನಿಮಿಷ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಹಿಟ್ಟು. ತಕ್ಷಣ ಕಲಿಸ್ಬಿಟ್ಟು ಮಾಡಬಾರ್ದು. ಒಂದು 10 ನಿಮಿಷ ಕಲಸಿಟ್ಟು ನೀವು ಬಜ್ಜಿ ಮಾಡಿ ನೋಡಿ, ಸೂಪರಾಗಿರುತ್ತೆ. ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಇದೊಂದು ಮಸಾಲ ಬಜ್ಜಿ ಮಾಡಿದ್ದೀನಿ, ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ. ತುಂಬ ಚೆನ್ನಾಗಿರುತ್ತೆ ನೋಡಿ. ಇವಾಗ ಎಣ್ಣೆ ಕಾಗಿದೆ, ನಾವೇನು ಮಾಡಬೇಕಂತ ನೋಡಿ. ನೋಡಿ, ಈ ಥರ ಮಸಾಲೆ ಇರುತ್ತಲ್ವ, ಮೇಲೇ ಇಡ್ಕೋಬೇಕು.
ಮಸಾಲೆ ಜೊತೆಗೆ ಇದನ್ನು ಇಟ್ಟು ಈ ಥರ ಡಿಪ್ ಮಾಡಬೇಕು. ಮಾಡಿಬಿಟ್ಟು ಇದನ್ನು ಈ ಥರ ನಾವು ಎಣ್ಣೆಯಲ್ಲಿ ಬಿಡಬೇಕು. ನೋಡಿ, ಇದು ಅಷ್ಟೇ ಚಿಕ್ಕದು. ಈ ಥರ ಬಿಟ್ಕೋಬೇಕು. ಸ್ವಲ್ಪ ಮೆಣಸಿನ್ಕಾಯಿ ಕಾಣಬೇಕು, ಅಂದರೆ ಚೆನ್ನಾಗಿರುತ್ತೆ. ಇವಾಗ ಈ ಥರ ಒಂದೇ ಸೈಡು ಹಾಕಿದ ತಕ್ಷಣ ತಿರುಗಬಾರ್ದು, ಚೆನ್ನಾಗಿರಲ್ಲ. ಒಂದು 2 ನಿಮಿಷ ಬಿಟ್ಟು ಈ ಥರ ತಿರುಗಬೇಕು. ತಿರುಗಿ ಒಂದು 2 ನಿಮಿಷ ಬಿಟ್ಟು ನಾನು ಸರ್ವ್ ಮಾಡ್ತೀನಿ. ಯಾವ ಥರ ಆಗಿದೆ ಅಂತ ಸೂಪರಾಗಿದ್ದಾವೆ ಬಜ್ಜಿ. ಒಂದ್ಸತಿ ನೀವು ಮಾಡಿ ನೋಡಿ ಮಿರ್ಚಿ ಹೇಗಿರುತ್ತೆ ಅಂತ ನೋಡಿ. ಈ ಥರ ತುಂಬಿರೋದೆಲ್ಲ ನೀಟಾಗಿ ಹಿಂಗೆ ಎಜ್ಕೊಂಬಿಟ್ಟು ಇವಾಗ ಎಣ್ಣೆಲಿ ಬಿಡೋಣ. ಅದೇನು ಚೆಲ್ಲೋಗುತ್ತಂತ ನೀವು ಭಯನೇ ಬೀಳಂಗಿಲ್ಲ, ಅದು ಚೆನ್ನಾಗಿರುತ್ತೆ. ನೋಡಿ ಈ ಥರ ಮಾಡಿ, ನಾನು ಸ್ವಲ್ಪ ಮಾಡಿದ್ದಲ್ವ ಅದಕ್ಕೆ ಹಂಗಾಗುತ್ತೆ. ನೀವು ಜಾಸ್ತಿ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ನೋಡಿ, ಒಂದು 2 ನಿಮಿಷ ಎಣ್ಣೆಲಿ ಬಿಡೋಣ. ನೋಡಿ, ಸ್ಟಫಿಂಗ್ ಗರಿಗರಿಯಾದ ಮಿರ್ಚಿ ಬಜ್ಜಿ ರೆಡಿಯಾಗಿದೆ. ಇವಾಗೊಂದು ನಾನು ಕಟ್ ಮಾಡಿ ತೋರಿಸ್ತೀನಿ, ಯಾವ ಥರ ಬಂದಿದೆ ಅಂತ ನೋಡ್ಕೊಳ್ಳಿ. ನೋಡಿ, ಈ ಥರ ಕಟ್ ಮಾಡಿ ನಿಮ್ಗೆ ತೋರಿಸ್ತೀನಿ. ನೋಡಿ ಒಳಗಡೆ ಎಷ್ಟು ಕ್ರಿಸ್ಪಿಯಾಗಿದೆ ಅಂತೆ. ಮಸಾಲೆ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಮಸಾಲೆ ಎಲ್ಲ ತಿಂದರೆ ಸೂಪರಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಒಳಗೆ ಸ್ಟಫ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಏನಾರ ಖಾರ ಗೀರ ಅನಿಸಿದರೆ ನೋಡಿ, ಸಾಸ್ ಇದೆ, ಅದ್ರ ಜೊತೆಗೆ ಹಿಂಗೆ ಹೆಚ್ಕೊಂಡು ಮಕ್ಕಳು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ. ಈ ಸ್ಟಫಿಂಗ್ ಮಿರ್ಚಿ ಬಜ್ಜಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.